ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ 24ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ನಮಗಿನ್ನು 24ನೇ ಕಂತಿನ ಹಣ ಬಂದಿಲ್ಲ, ಯಾವಾಗ ಬರುತ್ತೆ, ಯಾಕೆ ಬಂದಿಲ್ಲ, ಅದ್ರ ಬಗ್ಗೆ ತಿಳಿಸ್ಕೊಡಿ, ಅಪ್ಡೇಟ್ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಬಿಡುಗಡೆ ಆಗಿದ್ದ ದಿನದಿಂದ ಪ್ರೆಸೆಂಟ್ ಇವತ್ತಿನವರೆಗೂ ಇಲ್ಲಿವರೆಗೂ ಕೂಡ ಟೋಟಲ್ ಎಷ್ಟು ಜಿಲ್ಲೆಗಳಿಗೆ ಜಮಾ ಪ್ರಾರಂಭ ಆಗಿದೆ, ಹಾಗೆ ಇನ್ನು ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿಲ್ಲ, ಉಳಿದಂಥ ಜಿಲ್ಲೆಗಳಿಗೆ ಇನ್ನೆಷ್ಟು ದಿನದಲ್ಲಿ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗ್ಬೋದು, ಹಾಗೆ ಎಷ್ಟು ಪರ್ಸೆಂಟ್ ಅಷ್ಟು ಜನಗಳಿಗೆ ಹಣ ಜಮಾ ಆಗಿದೆ, ಇವಾಗ ಬಿಡುಗಡೆ ಆಗಿರುವಂಥ ಜಿಲ್ಲೆಗಳಲ್ಲೂ ಕೂಡ ಎಷ್ಟು ಪರ್ಸೆಂಟ್ ಜನಗಳಿಗೆ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ 24ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಯಾವಾಗ ಬರುತ್ತೆ ಯಾಕಂದರೆ ಇದ್ರ ಬಗ್ಗೆ CM ಸಿದ್ದರಾಮಯ್ಯ ಸರ್ ಅವರೇನೆ ಪ್ರತಿಕ್ರಿಯೆನ ಕೊಟ್ಟಿದ್ದಾರಲ್ವ, ಅವರೇನೆ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅದನ್ನು ನಾವು ಕೊಟ್ಟಿಲ್ಲ, ಬಿಡುಗಡೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಕೂಡ ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡಿಸ್ತೀನಿ ಅಂತ ತಿಳಿಸಿದ್ದಾರೆ. ಸೊ ಹಂಗಾಗಿ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಾಯ್ತಾ ಇದ್ದಾರೆ. ಹೊಸ ವರ್ಷಕ್ಕೆ ಏನಾದರೂ ಬರುತ್ತಾ, ಹೊಸ ವರ್ಷದ ದಿನ ಏನಾದರೂ ಬರುತ್ತಾ, ಒಂದು ಕಂತಾದರೂ ಬರುತ್ತಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ ಅಲ್ಲ, ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಿ ಹೊಸದಾಗಿ ರೇಷನ್ ಕಾರ್ಡ್ ಪಡೆಯೋದಕ್ಕೆ ಯಾರೆಲ್ಲ ಕಾಯ್ತಾ ಇದ್ರು ಅವ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. ಇವಾಗ ಹೆಲ್ತ್ ಪರ್ಪಸ್ಸಿಗೋಸ್ಕರ ಇಮಿಡಿಯೇಟಾಗಿ ತೊಗೋಬೋದು ಅಂತ ಹೇಳ್ಬಿಟ್ಟು ಆಪ್ಷನ್ನ ಕೊಟ್ಟಿರಲ್ವ ಸರ್ಕಾರದಿಂದ. ಅಂದರೆ ಎಲ್ರಿಗೂ ಕೂಡ ಸಿಗಲ್ಲ, ಇವಾಗ ಅಪ್ಲೈ ಮಾಡಿದಂಥ ಎಲ್ರಿಗೂ ಕೂಡ ಸಿಗಲ್ಲ. ಹಾಸ್ಪಿಟಲ್ಗೋಸ್ಕರ ಯಾರೆಲ್ಲ ಅಪ್ಲೈ ಮಾಡಿದ್ರು ಅಂಥವ್ರಿಗೆ ಮಾತ್ರನೇ ಸಿಗುವಂಥದ್ದು. ಸೊ ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. 24ನೇ ಕಂತಿನ ಹಣ ಇನ್ನೂ ಬಂದಿಲ್ಲ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ನಮಗೆ ಯಾಕೆ ಬಂದಿಲ್ಲ, ನಮಗೆ ಯಾವಾಗ ಬರುತ್ತೆ, ನಮ್ಮ ಜಿಲ್ಲೆಗೆ ಬಿಡುಗಡೆ ಆಗಿದೆಯಾ, ನಮ್ಮ ಜಿಲ್ಲೆಗೆ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಕಮೆಂಟ್ಗಳು ಬರ್ತಾ ಇದೆ. ಆಲ್ಮೋಸ್ಟ್ ಇವತ್ತಿಗೆ ನೀವು ಕಳೆದ ಸೋಮವಾರನೇ ಮಧ್ಯಾಹ್ನದ ಮೇಲೇ 24ನೇ ಕಂತಿನ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದ್ದು. ಸೊ ಇವತ್ತು ಕೂಡ ಸೋಮವಾರ ಆಗಿರೋದ್ರಿಂದ 8 ದಿನ ಆಯಿತು. ಸೊ 8 ದಿನ ಆದರೂ ಕೂಡ ಕಂಪ್ಲೀಟಾಗಿ 31 ಜಿಲ್ಲೆಗಳಿಗೂ ಕೂಡ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿಲ್ಲ. ಇನ್ನು ಆಲ್ಮೋಸ್ಟ್ ಒಂದು 7-8 ಜಿಲ್ಲೆಗಳಿಗೆ ಹಣ ಒಬ್ರಿಗೂ ಕೂಡ ಬಂದಿಲ್ಲ ಆ ಜಿಲ್ಲೆಗಳಲ್ಲಿ. ಇವಾಗ ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ. ಫಸ್ಟ್ ಏನಪ್ಪ ಅಂತಂದರೆ ಇವತ್ತು ಯಾವ ಜಿಲ್ಲೆಗೂ ಕೂಡ ಬಿಡುಗಡೆ ಆಗಿಲ್ಲ. ಇವಾಗ ಇಷ್ಟು ಬಿಡುಗಡೆ ಆಗಿತ್ತಲ್ವ ಒಂದು ವಾರದಿಂದ ಟೋಟಲ್ ನಿನ್ನೆವರೆಗೂ ಕೂಡ ನಿನ್ನೆ ಮೊನ್ನೆವರೆಗೂ ಕೂಡ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿತ್ತು ಅಷ್ಟು ಜಿಲ್ಲೆಗೆ ಮಾತ್ರನೇ ಹಣ ಬರ್ತಾ ಇರುವಂಥದ್ದು. ಇವತ್ತು ಹೊಸದಾಗಿ ಯಾವ ಜಿಲ್ಲೆಗೂ ಕೂಡ ಹಣ ಜಮಾ ಆಗಿಲ್ಲ. ಬಹುಶಃ ಇನ್ನೊಂದು 2-3 ದಿನದಲ್ಲಿ ಕಂಪ್ಲೀಟಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಆಗ್ಬೋದು ಅಂತ ಅನಿಸುತ್ತೆ. ಇವಾಗ 2 ಹಂತದಲ್ಲಿ ಬಿಡುಗಡೆ ಮಾಡಿದ್ದಾರೆ. 3ನೇ ಹಂತದಲ್ಲಿ ಕಂಪ್ಲೀಟಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಮಾಡ್ತಿದ್ದಾರೆ. ಇವಾಗ ಇನ್ನೂ ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆನೇ ಮಾಡಿಲ್ಲ ಅಂತಂದರೆ ಬಾಗಲಕೋಟೆಗೆ ಇನ್ನೂ ಕೂಡ ಬಂದಿಲ್ಲ. ತುಮಕೂರು ಬಿಡುಗಡೆ ಆಗಿದೆ, ಬಟ್ ಬಿಡುಗಡೆ ಆಗಿದಾಗ ಸ್ವಲ್ಪ ಜನಕ್ಕೆ ಬಂತು, ಬಟ್ ಅದಾದಮೇಲೆ ಯಾಕೋ ಬರ್ತಾ ಇಲ್ಲ. ತುಮಕೂರವರು ಕೂಡ ತುಂಬ ಜನ ನಮ್ಗೆ ಇನ್ನೂ ಬಂದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಬಟ್ ಬಿಡುಗಡೆ ಆಗಿದೆ ನಿಮ್ಮ ಡಿಸ್ಟಿಕ್ಕಿಗೆ, ಎಲ್ಲೋ ಸ್ವಲ್ಪ ಜನಕ್ಕೆ ಬಂದಿರ್ಬೋದೇನೋ. ಅಲ್ಲೂ ಕೂಡ ಇವಾಗ ಏನಾಗುತ್ತೆ ಅಂತಂದರೆ ಒಂದು ಜಿಲ್ಲೆನಲ್ಲಿ ಒಂದು 7-8 ತಾಲೂಕುಗಳಿರುತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ ಒಂದು 3-4 ತಾಲೂಕುಗಳಿಗೆ ಬಿಡುಗಡೆ ಮಾಡ್ತಾರೆ. ಇನ್ನೂ ಒಂದು 3-4 ತಾಲೂಕುಗಳಿಗೆ ಹಂತವಾಗಿ ಬಿಡುಗಡೆ ಮಾಡ್ತಾ ಬರ್ತಾರೆ. ಸೊ ಫಸ್ಟ್ ಏನಾಗ್ತಿತ್ತು ಅಂತಂದರೆ ಡೈರೆಕ್ಟಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬರ್ತಿತ್ತಲ್ಲ, ಸೊ ಅವಾಗ ತುಂಬ ಸ್ಪೀಡಾಗಿ ಬರ್ತಿತ್ತು. ಇವಾಗ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಮುಖಾಂತರ ಬರ್ತಾ ಇರೋದ್ರಿಂದ ಒಂದು ಜಿಲ್ಲೆಗೆ ಬಿಡುಗಡೆ ಆದ್ರೂ ಕೂಡ ಎಲ್ಲ ತಾಲೂಕುಗಳಿಗೂ ಕೂಡ ಒಂದೇ ದಿನ ಬಿಡುಗಡೆ ಆಗಲ್ಲ. ಸೊ ಅದೊಂದು ಪ್ರಾಬ್ಲಮ್ಮು, ಹಾಗಾಗಿ ಬಂದಿರಲ್ಲ ಅಷ್ಟೇ. ಬಟ್ ತುಮಕೂರಿಗೆ ಬಿಡುಗಡೆ ಆಗಿದೆ, ಎಲ್ಲೋ ಒಂದು 2-3 ತಾಲೂಕುಗಳು ಬಿಡುಗಡೆ ಆಗಿರ್ಬೋದೇನೋ ಅಷ್ಟೇ. ಇನ್ನು ಕೂಡ ದಕ್ಷಿಣ ಕನ್ನಡಕ್ಕೂ ಕೂಡ ಬಿಡುಗಡೆ ಆಗಿಲ್ಲ. ಹುಬ್ಬಳ್ಳಿ ಧಾರವಾಡಕ್ಕೂ ಕೂಡ ಬಿಡುಗಡೆ ಆಗಿಲ್ಲ. ಹಾವೇರಿಗೂ ಕೂಡ ಬಂದಿಲ್ಲ. ಚಿಕ್ಕಮಗಳೂರು ಕೂಡ ಬಂದಿಲ್ಲ. ಹಾಗೆ ಕೊಡಗು, ದಾವಣಗೆರೆಗೂ ಕೂಡ ಹಣ ಬಂದಿಲ್ಲ. ಸೊ ಇನ್ನು ಅದು ಬಿಟ್ಟು ಆಲ್ಮೋಸ್ಟ್ ಇನ್ನೆಲ್ಲ ಜಿಲ್ಲೆಗಳಿಗೂ ಕೂಡ ಬಂದಿದೆ. ಕೊಪ್ಪಳ, ಮಂಡ್ಯ, ಬಳ್ಳಾರಿ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ತುಮಕೂರು, ಉಡುಪಿ, ಮೈಸೂರು, ಯಾದಗಿರಿ, ಬೆಂಗಳೂರು, ಆಲ್ಮೋಸ್ಟ್ ಬೆಂಗಳೂರು ಸುತ್ತಮುತ್ತ ನಾರ್ತ್ ಸೌತ್ ಎಲ್ಲ ಕಡೆಗೂ ಕೂಡ ಬೆಂಗಳೂರು ಬಂದಿದೆ. ಹಾಗೆ ಕೋಲಾರ, ಚಿತ್ರದುರ್ಗ, ವಿಜಯನಗರ, ಚಾಮರಾಜನಗರ, ರಾಮನಗರ, ಚಿಕ್ಕಬಳ್ಳಾಪುರ, ಬೀದರು, ಬೆಳಗಾವಿ, ವಿಜಯಪುರ, ಮತ್ತು ಗದಗ, ಶಿವಮೊಗ್ಗ, ಹಾಸನ, ಇಷ್ಟು ಜಿಲ್ಲೆಗಳಿಗೆ ಹಣ ಆಲ್ಮೋಸ್ಟ್ ಬಿಡುಗಡೆ ಆಗಿದೆ. ಇನ್ನು ನಾನು ಹೇಳ್ದಂಗೆ ಒಂದು 7-8 ಜಿಲ್ಲೆಗಳಿಗೆ ಅಷ್ಟೇ ಬರಬೇಕು. ಮೇ ಬಿ 3ನೇ ಹಂತದಲ್ಲಿ ಬಿಡುಗಡೆ ಮಾಡಿದಾಗ ಆವಾಗ ಎಲ್ರಿಗೂ ಕೂಡ ಸ್ಪೀಡಾಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಬಿಡುಗಡೆ ಆಗಿರುವಂಥ ಜಿಲ್ಲೆಗಳಲ್ಲೂ ಕೂಡ ಓವರಾಲ್ ನೋಡೋದಕ್ಕೆ ಹೋದರೆ ಒಂದು 50ರಿಂದ 60% ಅಷ್ಟು ಫಲಾನುಭವಿಗಳಿಗೆ ಹಣ ಬಂದಿದೆ. ಬಿಡುಗಡೆ ಆಗಿರುವ ಜಿಲ್ಲೆಗಳಲ್ಲಿ ಇನ್ನೂ ಆಲ್ಮೋಸ್ಟ್ ಅಲ್ಲೂ ಕೂಡ ತುಂಬ ಜನರಿಗೆ ಬರಬೇಕು. ಆಲ್ಮೋಸ್ಟ್ ಅರ್ಧಕ್ಕರ್ಧ ಅಂದ್ಕೊಳ್ಳಿ. ಇವತ್ತಿಗೆ ಒಂದು ವಾರ ಆಯ್ತಲ್ವ ಬಿಡುಗಡೆಯಾಗಿ, ಬಟ್ ಆದರೂ ಇನ್ನೂ ಒಂದು 50% ಅಷ್ಟು ಜನಗಳಿಗೆ ಮಾತ್ರನೇ ಬಂದಿದೆ. ಇನ್ನೂ ಕೂಡ ಅಲ್ಲೂ 50% ಅಷ್ಟು ಜನಗಳಿಗೆ ಬರಬೇಕು. ಸೊ ಕೆಲವೊಂದು ಕಡೆ ಎಲ್ಲೋ ಒಂದು ಕಡೆ ಇವತ್ತು TV ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರು, ಮಹಿಳೆಯರು 24ನೇ ಕಂತಿನ ಹಣನ ಈ ಸೋಮವಾರದಿಂದ ಶನಿವಾರದೊಳಗಡೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರು. ಅವರ ಪ್ಲೇಸಲ್ಲೇ, ಅವ್ರ ಊರಲ್ಲೇ
ತಿಳಿಸಿರುವಂಥದ್ದು ಮಹಿಳೆಯರು. ಒಂದು ವಾರ ಮುಗ್ದೋದ್ರೂ ಕೂಡ ಇನ್ನೂ ಕೂಡ ನಮಗೆ ಹಣ ಹಾಕಿಲ್ಲ. ಎಷ್ಟೋ ಜನ ಇನ್ನೂ ಕೆಲವೊಂದಿಷ್ಟು ಫಲಾನುಭವಿಗಳು ನಮಗೆ 23ನೇ ಕಂತಿನ ಹಣದಿಂದನೇ ಬಂದಿಲ್ಲ, ಆಗಸ್ಟಿಂದನೇ ಬಂದಿಲ್ಲ, ನಮಗೆ ಜುಲೈಯೇ ಲಾಸ್ಟ್ ಬಂದಿರೋದು, ನಮ್ಗೆ ಆಗಸ್ಟಿಂದ ಹಣನೇ ಬಂದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಹಾಗೆ 24ನೇ ಕಂತಿನ ಹಣನೂ ಕೂಡ ಅತಿ ಶೀಘ್ರದಲ್ಲಿ ಇನ್ನೊಂದು 2 ದಿನದಲ್ಲಿ ಸೋಮವಾರದಿಂದ ಶನಿವಾರದೊಳಗಡೆ ಅಂತಲೂ ತಿಳಿಸಿದ್ರು. ನಮ್ಗೆ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಟೋಟಲ್ ಆಗಿ ಇನ್ನೂ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿಲ್ವಲ್ವಾ. ಸೊ ಬಿಡುಗಡೆ ಆಗದೇ ಇರುವ ಜಿಲ್ಲೆ ಅಂತವರು ಕೇಳ್ತಾರೆ, ಅದು ಸಹಜನೇ. ಯಾಕಂದರೆ ಇವರು ಒಂದು ವಾರದೊಳಗಡೆನೆ ಬರುತ್ತೆ ಅಂತ ತಿಳಿಸಿದ್ರು. ಅದಕ್ಕೂ ಮೊದಲು ಇನ್ನೊಂದು 3 ದಿನದಲ್ಲಿ 24ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ತಿಳಿಸಿದ್ರು. ಸೊ ಅದಾಗಿ ಒಂದು 3-4 ದಿನಕ್ಕೆ ಜಮಾ ಆಗೋದಕ್ಕೆ ಪ್ರಾರಂಭ ಆಯಿತು. ಅದಾಗಿ 3 ದಿನಕ್ಕೆ ಆಗಲಿಲ್ಲ, ಅದಾದಮೇಲೆ ಒಂದು ವಾರ ಆದಮೇಲೆ ಜಮಾ ಆಗೋದಕ್ಕೆ ಪ್ರಾರಂಭ ಆಯಿತು. ಸೊ ಆದರೂ ಕೂಡ ಈ ಕಂತು ಕೂಡ ತುಂಬ ಲೇಟಾಗಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಬಹುಶಃ ಇದೇ ಸ್ಪೀಡಲ್ಲಿ ಬಂತು ಅಂತಂದರೆ ಜನವರಿ ಒಂದು 10-15ನೇ ತಾರೀಕುವರೆಗೂ ಕೂಡ 100% ಜನಗಳಿಗೆ ಕ್ಲಿಯರ್ ಆಗಲ್ಲ. ಜನವರಿ ಪೂರನೂ ತಗೊಳುತ್ತೆ ಅಂತ ಅನಿಸುತ್ತೆ ಈಗ ಬರ್ತಾ ಇರುವಂಥ ಸ್ಪೀಡನ್ನು ನೋಡಿದರೆ. ಇನ್ನು ಸ್ವಲ್ಪ ಬೇಗ ಬರಬೇಕು. ಹಾಗೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆದರೆ ಸ್ವಲ್ಪ ಎಲ್ರಿಗೂ ಕೂಡ ಖುಷಿ ಆಗುತ್ತೆ. ಇದಿಷ್ಟು 24ನೇ ಕಂತಿನ ಹಣದ ಬಗ್ಗೆ ಮಾಹಿತಿ. ಇನ್ನೂ ಎಲ್ಲ ಜಿಲ್ಲೆಗೂ ಕೂಡ ಬಿಡುಗಡೆ ಆಗಿಲ್ಲ, ಎಲ್ಲ ಫಲಾನುಭವಿಗಳಿಗೂ ಕೂಡ ಬಂದಿಲ್ಲ. ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಬರುತ್ತೆ. ಓಕೆನಾ. ಇನ್ನು 23ನೇ ಕಂತಿನ ಹಣನೂ ಕೂಡ ಕೆಲವೊಂದಿಷ್ಟು ಜನ ಬಂದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಇವಾಗ ಏನಾಗಿದೆ ಅಂತಂದರೆ ಟೋಟಲಾಗಿ ಎಲ್ಲ ಜಿಲ್ಲೆಗಳು ಕೂಡ ಬಿಡುಗಡೆ ಆದರೆ ಬಹುಶಃ ನಿಮಗೇನಾದರೂ ಪೆಂಡಿಂಗ್ ಇದ್ದರೆ ಬರ್ಬೋದು ಆ ಸಮಯದಲ್ಲಿ. ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ 24ನೇ ಕಂತಿನ ಹಣ ಬಿಡುಗಡೆ ಆಗಿಲ್ವಲ್ಲ, ಮೇ ಬಿ ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಿ. ಅದೆಲ್ಲ ಕಂಪ್ಲೀಟಾಗಿ ಬಿಡುಗಡೆ ಆದಮೇಲೆ ಬಹುಶಃ ನಿಮ್ಗೆ 23 ಸಿಗ್ಬೋದು. ಓಕೆನಾ. ಇದಿಷ್ಟು 24ನೇ ಕಂತಿನ ಹಣದ ಬಗ್ಗೆ ಆಯಿತು. ಇನ್ನು ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಹಣ ಯಾವಾಗ ಬರುತ್ತೆ, ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ತಿಳಿಸಿದ್ದಾರೆ. ಹಾಗೆ CM ಸಿದ್ದರಾಮಯ್ಯ ಸರ್ ಕೂಡ ತಿಳಿಸಿದ್ದಾರೆ, ಅತಿ ಶೀಘ್ರದಲ್ಲಿ ಹಣನ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಅವ್ರು ಹೇಳಿ ಆಲ್ಮೋಸ್ಟ್ ಒಂದು 8-10-15 ದಿನ ಆಗೋದಕ್ಕೆ ಬಂತು. ಸೊ ಆದರೂ ಕೂಡ ಬಿಡುಗಡೆ ಮಾಡಿಲ್ವಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ದಾರೆ. ಇವಾಗ ಆ ಕಂತನ್ನ ಬಿಡುಗಡೆ ಮಾಡಬೇಕು ಅಂದ್ರೂ ಕೂಡ ಸ್ವಲ್ಪ ಪ್ರೋಸೆಸ್ ಎಲ್ಲ ಇರುತ್ತಲ್ವ, ಆ ಪ್ರೋಸೆಸ್ ಎಲ್ಲ ಮಾಡಬೇಕಂತಂದ್ರೂ ಒಂದು 10-15 ದಿನ ಟೈಮನ್ನು ತಗೊಳುತ್ತೆ. ಬಹುಶಃ ನಮಗೆ ಜನವರಿ ತಿಂಗಳಲ್ಲಿ ಸಿಗ್ಬೋದು ಅಂತ ಅನಿಸುತ್ತೆ. 2 ಕಂತೂ ಮಾಡ್ತಾರೋ ಅಥವಾ 1 ಕಂತು ಮಾಡ್ತಾರೋ ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಹುಶಃ 1 ಕಂತನ್ನ ಮಾಡ್ಬೋದು ಅಂತ ಅನಿಸುತ್ತೆ. ಇವಾಗ 24 ಕಂತನ್ನು ಏನು ಕೊಟ್ಟಿದ್ದಾರೆ, ಆಲ್ಮೋಸ್ಟ್ ಬಿಡುಗಡೆ ಆಗಿ ಒಂದು 3-4 ತಿಂಗಳು ಕರೆಕ್ಟಾಗಿ ಕೊಟ್ಟರು. ಅದಾದಮೇಲೆ ಪೆಂಡಿಂಗ್ ಇಟ್ಕೊಂಡೇ ಬರ್ತಾ ಇದ್ದಾರೆ. ಬಟ್ ಯಾವ ಸರಿನೂ ಕೂಡ 2 ಕಂತನ್ನ ಒಟ್ಟೊಟ್ಟಿಗೆ ಬಿಡುಗಡೆ ಮಾಡಿಲ್ಲವಲ್ವಾ. ಸೊ ಅದ್ರ ಪ್ರಕಾರ ನೋಡೋದಾದರೆ ಒಟ್ಟಿಗೆ ಬಿಡುಗಡೆ ಮಾಡೋದು ಡೌಟು ಅಂತ ಅನಿಸುತ್ತೆ. 1 ಕಂತಿನ ಬಿಡುಗಡೆ ಮಾಡಿ ಇನ್ನೊಂದು ಕಂತಿನ ಇನ್ನೊಂದು 15 ದಿನ, ಇನ್ನೊಂದು 20 ದಿನ ಅಥವಾ ಇನ್ನೊಂದು ತಿಂಗಳು ಟೈಮ್ ತೊಗೊಂಡು ಮತ್ತು ಇನ್ನೊಂದು ಕಂತಿನ ಬಿಡುಗಡೆ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಆ 2 ಕಂತನ್ನು ಬಿಡುಗಡೆ ಮಾಡೋದಕ್ಕೆ 2 ತಿಂಗಳು ತೊಗೊಂಡ್ರೆ ಮತ್ತೆ ಈ ಕಡೆ ಜಾಸ್ತಿ ಪೆಂಡಿಂಗ್ ಆಗಿಬಿಡುತ್ತೆ. ಇವಾಗ ಡಿಸೆಂಬರು ಕೂಡ ಮುಗಿಯೋಕ್ಕೆ ಬಂತು, ಮತ್ತೆ 3 ತಿಂಗಳು ಪೆಂಡಿಂಗ್ ಆಗುತ್ತೆ. ಮತ್ತು ಆ 2 ಕಂತು ಕೊಡೋದಕ್ಕೆ 2 ತಿಂಗಳು ತಗೊಂಡ್ರಂತೆ ಮತ್ತೆ 5 ಕಂತು ಪೆಂಡಿಂಗ್ ಆಗೋಗ್ಬಿಡುತ್ತೆ. ಸೊ ಹಂಗಾಗಿ ಸರ್ಕಾರ ಆದಷ್ಟು ಬೇಗ ಸ್ಪೀಡಾಗಿ ಕೊಡ್ತಾ ಬಂದರೆ ಕ್ಲಿಯರ್ ಆಗಿಬಿಡುತ್ತೆ ಎಲ್ಲ ಕಂತುಗಳನ್ನು. ಜನಗಳಿಗೂ ಕೂಡ ತುಂಬ ಖುಷಿ ಆಗುತ್ತೆ. ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಈ ರೀತಿ ಕೊಟ್ಟರೆ ತುಂಬ ಒಳ್ಳೆಯದು. ಸರ್ಕಾರ ಆದಷ್ಟು ಬೇಗ ಕೊಡಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ಕೊಳ್ಳೋಣ. ಗೃಹಲಕ್ಷ್ಮಿ ಬಗ್ಗೆ ಇದಿಷ್ಟು ಮಾಹಿತಿ ಆಯಿತು. ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಜನವರಿನಲ್ಲಿ ಮಂತ್ ಎಂಡಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಷ್ಟೇ. ಫೆಬ್ರವರಿ ಮಾರ್ಚ್ ತಿಂಗಳದ ಸ್ಟಾರ್ಟಿಂಗಲ್ಲೇ ಕೊಡ್ತಾರೇನೋ ಸ್ವಲ್ಪ ಡೌಟು, ಬಟ್ ಮಂತ್ ಎಂಡ್ ಅಷ್ಟರಲ್ಲಂತೂ ಬಂದೇ ಬರುತ್ತೆ. ಇನ್ನು ನೆಕ್ಸ್ಟ್ ರೇಷನ್ ಕಾರ್ಡ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದಾರೆ. ರೇಷನ್ ಕಾರ್ಡ್ಗೆ ಹೊಸದಾಗಿ ರೇಷನ್ ಕಾರ್ಡ್ಗೆ ಅಪ್ಲೈನ ಮಾಡಿದ್ವಿ, ಇನ್ನೂ ಕೊಟ್ಟಿಲ್ಲ ನಮಗೆ, ಯಾವಾಗ ಬರ್ತಾರೆ ಅದ್ರ ಬಗ್ಗೆ ಏನಾದರೂ ನೋಟಿಫಿಕೇಶನ್ ಬಂದಿದೆಯಾ ಅಂತ ಹೇಳ್ಬಿಟ್ಟು. ಸೊ ಇವಾಗ ಸರ್ಕಾರ ಹಾಸ್ಪಿಟಲ್ಗೋಸ್ಕರ ಏನಾದರೂ ರೇಷನ್ ಕಾರ್ಡ್ ಬೇಕು ಅಂತಂದರೆ ನೀವು ಇಮಿಡಿಯೇಟಾಗಿ ಪಡ್ಕೋಬೋದು ಅಂತ ಹೇಳ್ಬಿಟ್ಟು ಸುಮಾರು ಸರಿ ಅಪ್ಲಿಕೇಶನ್ಗಳನ್ನ ಬಿಟ್ಟಿದ್ದಾರೆ. ಎಲ್ರಿಗೂ ಅಲ್ಲ, ಇವಾಗ ತುಂಬ ಜನ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ಗಳನ್ನ ಹಾಕಿದ್ದಾರೆ, ಬಟ್ ಎಲ್ರಿಗೂ ಕೂಡ ಸಿಗ್ತಾ ಇಲ್ಲ. ಹಾಸ್ಪಿಟಲೈಸ್ಗೋಸ್ಕರ, ಹೆಲ್ತ್ ಪರ್ಪಸ್ಸಿಗೋಸ್ಕರ ಯಾರೆಲ್ಲ ಅಪ್ಲೈ ಮಾಡಿದ್ರಿ ನೋಡಿ ಅವರಿಗೆ ಇದು ಕೂಡ ವೆರಿಫಿಕೇಶನ್ ಮುಗಿದಿದೆ. ಆದಷ್ಟು ಬೇಗ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಬಹುಶಃ ಇನ್ನೊಂದು ತಿಂಗಳಷ್ಟರಲ್ಲಿ ನಿಮಗೆ ರೇಷನ್ ಕಾರ್ಡ್ಗಳು ಸಿಗ್ಬೋದು ಅಂತ ಅನಿಸುತ್ತೆ. ಎಲ್ರಿಗೂ ಅಲ್ಲ, ನಾನು ಹೇಳ್ದಂಗೆ ಹೆಲ್ತ್ ಪರ್ಪಸ್ಸಿಗೆ ಮಾಡಿರ್ತಾರಲ್ಲ ಅವ್ರಿಗೆ ಮಾತ್ರನೇ ಆದಷ್ಟು ಬೇಗ ಸಿಗುತ್ತೆ. ಮತ್ತು ಇಶ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಓಕೆನಾ. ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್.